ನಮಸ್ಕಾರ ಸ್ನೇಹಿತರ. ಪಿಂಚಣಿದಾರರಿಗೆ ಡಬಲ್ ಧಮಾಕ. ಹೌದು, ಸಿಎಂ ಸಿದ್ದರಾಮಯ್ಯನವರಿಂದ ಸ್ಪಷ್ಟನೆ ಸಿಕ್ಕಾಯಿತು. ಹಾಗಾದರೆ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ? ಈಗಾಗಲೇ 900ಕ್ಕಿದ್ದಂತಹ ಅಥವಾ 800ಕ್ಕಿದ್ದಂತಹ ಪಿಂಚಣಿ 2000ವರೆಗೂ ಕೂಡ ಏರಿಕೆ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಏರಿಕೆ ಆಗ್ತಾ ಇದೆಯಾ? ಬರೀ ರಾಜ್ಯ ಸರ್ಕಾರದಿಂದ ಏರಿಕೆ ಆಗ್ತಾ ಇದೆಯಾ? ಬರೀ ಹಿರಿಯ ನಾಗರಿಕರಿಗೆ ಅಷ್ಟೇನಾ? ಖಂಡಿತವಾಗ್ಲೂ ಇಲ್ಲ. ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇತ್ತು. ಜೊತೆಗೆ ಈ ತಿಂಗಳ ಏಪ್ರಿಲ್ ತಿಂಗಳ ಹಣ ನಿಮಗೆ ಜಮಾ ಆಗ್ತಾ ಇದೆ. ಈಗ ಮಾರ್ಚ್ ತಿಂಗಳು ಕೂಡ ಪೆಂಡಿಂಗ್ ಉಳಿದಿತ್ತು, ಅದು ಕೂಡ ಜಮಾ ಆಗ್ತಾ ಇದೆ. ಜೊತೆಗೆ ಏಪ್ರಿಲ್ ತಿಂಗಳ ಹಣ ಕೂಡ ಬರ್ತಾ ಇದೆ. ಸೊ ನಿಮ್ಮ ಖಾತೆಗಳಿಗೆ ಈ 2 ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದ್ದು, ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಂದಾದ ಮೇಲೆ ಒಂದು ಕಂತುಗಳನ್ನು ಸೊ ಏನೇನು ಪೆಂಡಿಂಗ್ ಉಳಿಸಿದಾರಲ್ವ ಅದೆಲ್ಲವೂ ಕೂಡ ಕ್ಲಿಯರ್ ಮಾಡ್ತಾರೆ. ಬೇರೆ ಆಪ್ಷನ್ನೇ ಇಲ್ಲ ಕಣ್ರಿ ಸರ್ಕಾರಕ್ಕೆ. ಯಾಕಂದರೆ ಇದು ಗ್ಯಾರಂಟಿ ಯೋಜನೆ ಅಲ್ಲ, ಶಾಶ್ವತ ಯೋಜನೆ. BJP ಬರಲಿ, ಕಾಂಗ್ರೆಸ್ ಬರಲಿ ಅಥವಾ JDS ಪಕ್ಷ ಬರಲಿ, ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದರೂ ಸಹಿತ ಈ ಪಿಂಚಣಿ ಯೋಜನೆಯನ್ನು ಕೊಡಲೇಬೇಕು. ಸೊ ಹೀಗಾಗಿ ಈ ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಮಾಡಬಹುದಾ ಅನ್ನುವಂತಹ ಒಂದು ಮನವಿ ಕೂಡ ಸಾಕಷ್ಟು ಜನರ ಕಡೆಯಿಂದ ಹೋಗ್ತಾ ಇತ್ತು. ಇನ್ನು ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾರೆ. ಪಿಂಚಣಿದಾರರಿಗೆ, ಅದರಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗಲೇಬೇಕು ಅನ್ನುವಂತಹ ಮನವಿ ಕೂಡ ಇತ್ತು. ಇನ್ನು ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಆದರೆ 50-50 ಹೇಳಲಿಕ್ಕೆ ಬರೋದಿಲ್ಲ. ಸೊ ನನ್ನ ಕನ್ಫರ್ಮ್ ಮಾಹಿತಿಯಲ್ಲಿ ಕೊಡ್ತಾ ಇಲ್ಲ ಇಲ್ಲಿ, ಯಾಕಂದರೆ ಅದು ಪಕ್ಕಾ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಮಾಡಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಹಿರಿಯ ನಾಗರಿಕರಿಗಂತೂ ಈಗಾಗಲೇ ಆಲ್ರೆಡಿ CM ಸಿದ್ದರಾಮಯ್ಯನವರು ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ರಂತೆ. ಆದರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹೀಗಾಗಿ ಈ ವರ್ಷದಲ್ಲಾದರೂ ಹೆಚ್ಚಳ ಮಾಡಬಹುದಾದಂತಹ ಒಂದು ಮಾಹಿತಿ ಸಿಗ್ತಾ ಇತ್ತು. ಚಳಿಗಾಲದ ಅಧಿವೇಶನಕ್ಕಿಂತ ಮುಂಚಿತವಾಗಿಯೂ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ. ಬರೀ ಪಿಂಚಣಿದಾರರ ಬಗ್ಗೆ ಅಷ್ಟೇ ಅಲ್ಲ, ರೈತರ ಬಗ್ಗೆ ಅಂತೂ ಸಾಕಷ್ಟು ಚರ್ಚೆ ಆಯಿತು. ಅವರ ಬೆಳವಣಿಗೆ ಹೇಗೆ ಮಾಡಬೇಕು, ಅವರು ಏನೇನೀಗ ತಪ್ಪುಗಳನ್ನು ಬೆಳೆಯುವುದರಲ್ಲಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಇನ್ನೂ ಹೆಚ್ಚಿನ ಫಲವತ್ತತೆ ಸಿಗಬೇಕಂದ್ರೆ ಏನು ಮಾಡಬೇಕು, ಅವರ ಕಷ್ಟಗಳೇನಿದ್ದಾವೆ ಅದನ್ನು ನಾವು ಹೇಗೆ ದೂರ ಮಾಡಬೇಕು, ಏನೇನು ಹಾನಿ ಪರಿಹಾರವನ್ನು ಕೊಡಬೇಕು, ಇದರೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗೆ ಈ ಪಿಂಚಣಿ ಯೋಜನೆಯ ಬಗ್ಗೆನೂ ಕೂಡ ಚರ್ಚೆ ಮಾಡಿದರು. ಈ ಪಿಂಚಣಿಯಲ್ಲಿ ಕೂಡ ಸಾಕಷ್ಟು ಪಿಂಚಣಿದಾರರನ್ನು ತೆಗೆದುಹಾಕಲಾಗಿದೆ. ಸರಿಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ಹೊಡೆಗಿಡಲಾಗಿದೆ. ಅದರಲ್ಲಿ ಪಿಂಚಣಿದಾರರು ಬಹುತೇಕ ಬಹಳಷ್ಟು ಫಲಾನುಭವಿಗಳು ಪಿಂಚಣಿ ಯೋಜನೆಯಿಂದ ವಂಚಿತರಾಗ್ಬಿಟ್ರು. ಯಾಕಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದ್ರು, ಅವರನ್ನು ತೆಗೆದುಹಾಕಿದ್ರು. ಯಾರು ತೀರಿ ಹೋಗಿರ್ತಾರೆ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಕುಟುಂಬಸ್ಥರು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ, ಅವರನ್ನು ಕೂಡ ತೆಗೆದುಹಾಕಿದ್ದಾರೆ. ಯಾರ ಮೇಲೆ ಅನುಮಾನ ಬರುತ್ತೋ ಅವರ ಮೇಲೆ ಕೂಡ ಈ ಪಿಂಚಣಿ ಯೋಜನೆಯಿಂದ ಹೊರ ಹಾಕಿದ್ದಾರೆ. ಅನುಮಾನ ಬಂದರೂ ಸಹಿತ ತೆಗೆದುಹಾಕಿದ್ದಾರೆ. ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ನೀವು ಈ ಕೆಲಸ ಮಾಡಿ ನಮ್ಗೆ ಜಮಾ ಮಾಡ್ತೀವಿ ಅಂತ. ಆ ಕೆಲಸ ಕೂಡ ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ ದುಡ್ಡು ಬರ್ತಾ ಇಲ್ಲ, ನೀವು ಎಲಿಜಿಬಿಲಿಟಿ ಇದ್ದರೆ ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಪಿಂಚಣಿ ಯೋಜನೆಗೆ, ಆ ಬ್ಯಾಂಕ್ಗೆ ಹೋಗಿ ಒಂದು ಜೀವಿತ ಪ್ರಮಾಣ ಪತ್ರ ಒಂದು ಪತ್ರವನ್ನು ತೆಗೆದುಕೊಳ್ಳಿ. ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಆ ಪತ್ರವನ್ನು ನೀವು ತೆಗೆದುಕೊಂಡು ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ಕೊಟ್ಟರೆ ಅವರು ಅದನ್ನು ಮೇಲಧಿಕಾರಿಗಳಿಗೆ ಕಳುಹಿಸಿ ಕನ್ಫರ್ಮ್ ಮಾಡ್ತಾರೆ. ತದನಂತರ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ನೀವು ಅಂಗವಿಕಲರಿದ್ದೀರಿ ಅಥವಾ ನಿಮ್ಗೆ ಹೋಗ್ಲಿಕ್ಕಾಗಿಲ್ಲ, ವಯಸ್ಸಾಗಿದೆ ಅಂದರೆ ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ಅದನ್ನು ಕನ್ಫರ್ಮ್ ಮಾಡಬೇಕು ವಿಡಿಯೋ ಕಾಲ್ನ ಮುಖಾಂತರ. ಸೊ ನಿಮಗೆ ಖಂಡಿತವಾಗ್ಲೂ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇನ್ನು ಹಿರಿಯ ನಾಗರಿಕರಿಗೆ 900ಕ್ಕಿದ್ದ ಪಿಂಚಣಿ 2000ಕ್ಕೆ ಏರಿಕೆ ಆಗಬೇಕಂತನೂ ಬೇಡಿಕೆ ಇತ್ತು. ಆದರೆ 2000ಕ್ಕಂತೂ ಏರಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರ ಬರೀ ₹100 ಹೆಚ್ಚು ಮಾಡಿದ್ರು ಕೋಟಿಗಟ್ಟಲೆ ಹಣ ಖರ್ಚಾಗ್ತಾ ಇರತ್ತೆ. ಹಾಗಾಗಿ ಇದು 900ಕ್ಕೆ ಅಥವಾ 800ಕ್ಕಿದ್ದಂತಹ ಪಿಂಚಣಿ 1200ವರೆಗೂ ಕೂಡ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ ಸ್ನೇಹಿತರ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಒಂದಿಷ್ಟಾದರೂ ಹೆಚ್ಚಳ ಆಗಬಹುದು. ಇನ್ನು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡಿದ್ರೆ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲ ಮಹಿಳೆಯರಿಗೆ ಹೆಚ್ಚಳ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಹಂತವಾಗಿ ಕಾಯ್ದು ನೋಡಬೇಕು. ಇದರ ಬಗ್ಗೆ ಇನ್ನೂ ಕನ್ಫರ್ಮ್ ಮಾಹಿತಿ ಸಿಗಬೇಕು. ನಾನು ಕನ್ಫರ್ಮ್ ಮಾಹಿತಿ ಸಿಕ್ಕ ತಕ್ಷಣ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸುಮ್ಮನೆ ನಾನು ಏನೋ ಹೇಳೋದು ನೀವೇನೋ ಅರ್ಥ ಮಾಡ್ಕೊಳ್ಳೋದು ಇದು ಬೇಡಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ವರದಿ ಮಾಡ್ತೀನಿ. ಸೊ ಇನ್ನು ಸ್ನೇಹಿತರ, ಜೊತೆಗೆ ಏಪ್ರಿಲ್ ತಿಂಗಳ ಪಿಂಚಣಿ ಯಾರಿಗೆ ಜಮಾ ಆಗಿಲ್ಲ, ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಅದಕ್ಕಿಂತ ಮುಂಚೆ ಈಗಾಗಲೇ ಮಾರ್ಚ್ ತಿಂಗಳದು ಕೂಡ ಪ್ರಾರಂಭವಾಗಿದ್ದು ಆಲ್ರೆಡಿ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು. ಯಾಕಂದರೆ
ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಸೊ ಬ್ಯಾಂಕ್‌ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿ ಅಥವಾ ಆನ್‌ಲೈನ್‌ನಲ್ಲಿ ನಿಮ್ಮ ಮೊಬೈಲಲ್ಲಿನೂ ಕೂಡ ಚೆಕ್ ಮಾಡ್ಕೊಳ್ಬಹುದು. ಅದು ನಿಮಗೆ ಗೊತ್ತಿದ್ರೆ ಚೆಕ್ ಮಾಡಿ. ಓಕೆನಾ? ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಏನೇ ಕ್ವೆಷನ್ಸ್ ಇದ್ರೂ ಡಿಸ್ಕ್ರಿಪ್ಷನ್‌ನಲ್ಲಿ ಇನ್‌ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.